ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 9ರ ಕೆಐಎಡಿಬಿ ಕ್ವಾರ್ಟರ್ಸ್ ಎಸ್ಟಿಪಿ ಆವರಣದಲ್ಲಿ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಯೋಜನೆ ಅಡಿಯಲ್ಲಿ ಸುಮಾರು 41 ಲಕ್ಷ ರೂಪಾಯಿ ವೆಚ್ಚದ ಪೌರ ಕಾರ್ಮಿಕರ ವಿಶ್ರಾಂತಿ ಗೃಹ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣರವರು ಗುದ್ದಲಿ ಪೂಜೆ ನೆರವೇರಿಸಿ ನಂತರ ಮಾತನಾಡಿದ ಅವರು, ಬೊಮ್ಮಸಂದ್ರ ಪುರಸಭೆ ಸುಂದರ ಹಾಗೂ ಸ್ವಚ್ಛವಾಗಿರಬೇಕೆಂದರೆ ಮುಖ್ಯ ಕಾರಣಕರ್ತರು ಪೌರ ಕಾರ್ಮಿಕರಾಗಿದ್ದು ಅವರ ಭದ್ರತೆ ಆರೋಗ್ಯವನ್ನು ಕಾಪಾಡುವುದು ನಮ್ಮ ಮುಖ್ಯ ಗುರಿಯಾಗಿದ್ದು ಈ ಹಿನ್ನೆಲೆಯಲ್ಲಿ ಇಂದು ಪೌರ ಕಾರ್ಮಿಕರಿಗಾಗಿ ವಿಶ್ರಾಂತಿ ಗೃಹ ಕಟ್ಟಡವನ್ನು ನಿರ್ಮಾಣ ಮಾಡಲು ಮುಂದಾಗಿದ್ದೇವೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಅಧ್ಯಕ್ಷ ಎ ಪ್ರಸಾದ್ ರವರು, ಬೊಮ್ಮಸಂದ್ರ ಪುರಸಭೆ ಮಾಜಿ ಅಧ್ಯಕ್ಷರಾದ ಗೋಪಾಲ್, ಬೊಮ್ಮಸಂದ್ರ ಪುರಸಭೆಯ ಮುಖ್ಯಾಧಿಕಾರಿ ವೆಂಕಟೇಶ್, ಹೆಬ್ಗೋಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೊಮ್ಮಸಂದ್ರ ಲಿಂಗಣ್ಣ, ಸ್ಥಳೀಯ ಮುಖಂಡರಾದ ಬನಹಳ್ಳಿ ಅಬಿ, ಕಿತ್ತಗಾನಹಳ್ಳಿ ಆನಂದ್ ಬಾಬು, ಬೊಮ್ಮಸಂದ್ರ ಮುರುಗೇಶ್, ಶಿವಪ್ಪ ರೆಡ್ಡಿ, ಫಾರೂಕ್, ಕಿರಣ್ ಮತ್ತು ಬೊಮ್ಮಸಂದ್ರ ಪುರಸಭೆ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು. ಬೊಮ್ಮಸಂದ್ರ ಪುರಸಭಾ ವತಿಯಿಂದ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನದ ಒಂದು ಯೋಜನೆ ಅಡಿಯಲ್ಲಿ ಬೊಮ್ಮಸಂದ್ರ ಪುರಸಭಾ ವ್ಯಾಪ್ತಿಯಲ್ಲಿ ವಾರ್ಡ್ ನಂಬರ್ 9ರಲ್ಲಿ ಕೆಐಡಿಬಿ ಕ್ವಾರ್ಟರ್ಸ್ನ ಎಸ್ಟಿಪಿ ಆವರಣದಲ್ಲಿ ಪೌರ ಕಾರ್ಮಿಕರಿಗೆ ವಿಶ್ರಾಂತಿ ಗೃಹ ನಿರ್ಮಾಣ ಕಾಮಗಾರಿ ಒಟ್ಟಾರೆಯಾಗಿ 40.96 ಲಕ್ಷ ರೂಪಾಯಿ, ಅಂದರೆ 40,96,000 ರೂಪಾಯಿ ಒಟ್ಟಾರೆಯಾಗಿ. ಇದರಿಂದ ಪಾಪ ಬೆಳಗ್ಗೆಯಿಂದ ಕಷ್ಟಪಟ್ಟಿರ್ತಾರೆ, ಅವರಿಗೆ ಅಟ್ಲೀಸ್ಟ್ ವಿಶ್ರಾಂತಿ ಮತ್ತು ಒಂದು ಜಾಗ ಇದ್ದರೆ ಅವ್ರು ಬಂದು ಕೂತ್ಕೊಂಡು ಅಟ್ಲೀಸ್ಟ್ ವಿಶ್ರಾಂತಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ನಮ್ಮ ಸರ್ಕಾರ ಈ ಒಂದು ಯೋಜನೆಯನ್ನು ಒಂದು ಜಾರಿಗೆ ತಂದಿದೆ. ಇದರಿಂದ ಪೌರ ಕಾರ್ಮಿಕರಿಗೆ ತುಂಬ ಅನುಕೂಲ ಆಗ್ತದೆ ಮತ್ತು ಅವರು ಏನು ಕಷ್ಟಪಟ್ಟಿರ್ತಾರೆ ಒಂದು ರಿಲ್ಯಾಕ್ಸೇಷನ್ ಆಗಲಿಕ್ಕೆ ಒಂದು ಸಹಾಯ ಆಗ್ತದೆ ಅಂತೇಳಿ ಮಾಡಿದ್ದಾರೆ. ಇದಕ್ಕೆ ನಾವು ಈಗ BA ನಮ್ಮ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಅಸೋಸಿಯೇಷನ್ ನಮ್ಮ ಅಧ್ಯಕ್ಷರಂತ ಪ್ರಸಾದ್ರವರು ಮತ್ತು ಅವರ ಸಂಘ ಈಗಾಗಲೇ ಅವರುಗಳಿಗೆ ಪ್ರತಿದಿನವೂ ಕೂಡ ತಿಂಡಿ ಮತ್ತು ಊಟದ ವ್ಯವಸ್ಥೆನೂ ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಅದರಿಂದ ಇವತ್ತು ಅವರು ಬಂದು ಇಲ್ಲಿ ವಿಶ್ರಾಂತಿ ಪಡೀಲಿಕ್ಕೆ ಅನುಕೂಲ ಆಗ್ತದೆ. ಇದು ಒಂದು ವಿಶ್ರಾಂತಿ ಗೃಹ ಇರೋದ್ರಿಂದ ಅದನ್ನು ಸರ್ಕಾರ ಮಾಡಿದೆ. ಅದು ಸರ್ಕಾರಕ್ಕೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಪುರಸಭಾ ವ್ಯಾಪ್ತಿನಲ್ಲಿ ವಾರ್ಡ್ ನಂಬರ್ 2 ಮತ್ತು 9ರ ಅಧೀನಕ್ಕೆ ಒಳಪಡುವಂಥ ಒಂದು ಪೌರ ಕಾರ್ಮಿಕರಿಗೆ ಒಂದು ಉಪಹಾರ ಗೃಹ ಅಂತ ಹೇಳ್ಬಿಟ್ಟು ಕಳೆದ ವರ್ಷ ಕಟ್ಟಿದ್ವಿ. ಇದಕ್ಕೆ ನಾವು ಮಧ್ಯಾಹ್ನದ ಉಪಹಾರನ ಬೊಮ್ಮಸಂದ್ರ ಕೈಗಾರಿಕಾ ಸಂಘ ಮತ್ತು ನಮ್ಮ ಕೈಗಾರಿಕೋದ್ಯಮಗಳ ಮುಖಾಂತರವಾಗಿ ಎಲ್ಲ ಪೌರ ಕಾರ್ಮಿಕರಿಗೂ ಮಧ್ಯಾಹ್ನದ ಹೊತ್ತು ಬಿಸಿ ಊಟದ ಕಾರ್ಯಕ್ರಮನ ನಾವು ಕೈಗಾರಿಕಾ ಸಂಘದಿಂದ ಹಮ್ಮಿಕೊಂಡಿದ್ವಿ. ಈಗ ಇನ್ನೊಂದು ಇದರ ಒಂದು ಮೇಲ್ಗೈ ಏನು ಅಂತ ಹೇಳಿದ್ರೆ, ಪೌರ ಕಾರ್ಮಿಕರಿಗೆ ಒಂದು ವಸತಿ ಗೃಹ ಮತ್ತು ವಿಹಾರ ರೆಸ್ಟ್ ಮಾಡಲಿಕ್ಕೆ ಅಂಥೇಳಿ ಆ ವಸತಿ ಗೃಹಗಳನ್ನು ಸಹ ಕಟ್ಕೊಡ್ಲಿಕ್ಕೆ ಏನು ಮಾಡಿದ್ದಾರೆ ಅಂತೇಳಿದ್ರೆ, ಇವತ್ತು ನಗರೋತ್ಥಾನದಿಂದ ಸುಮಾರು 40,90,000 ಅಂದರೆ 41 ಲಕ್ಷ ರೂಪಾಯಿ ಅಷ್ಟು ಒಂದು ಕಾಮಗಾರಿನ ಗುದ್ದಲಿ ಪೂಜೆನ ಮೊನ್ನೆ ನಮ್ಮ ಶಾಸಕರಾದಂಥ ಶಿವಣ್ಣವ್ರು ಇವತ್ತು ಮತ್ತು ನಾವೆಲ್ಲ ಸೇರಿ ಅದನ್ನು ಉದ್ಘಾಟನೆ ಮಾಡಿದ್ದೀವಿ. ಫಸ್ಟ್ ಫ್ಲೋರಲ್ಲಿ ಪೌರ ಕಾರ್ಮಿಕರಿಗೆ ವಸತಿ ಗೃಹಗಳನ್ನು ಕಟ್ತಾಯಿದ್ದೀವಿ, ಅವ್ರು ರೆಸ್ಟ್ ಮಾಡಲಿಕ್ಕೆ ಅಂತೇಳಿ.
ಸೊ ಅದರಿಂದ ಇದೊಂದು ಒಳ್ಳೆಯ ಹೆಜ್ಜೆ. ನಾವು ಏನೇ ಹೇಳಿದ್ರು ಸಹ ಪ್ರತಿ ಸಲವೂ ಹೇಳ್ತಾ ಇರ್ತೀವಿ ಪೌರ ಕಾರ್ಮಿಕರು ಅಂತೇಳಿ. ಯಾಕಂದರೆ ಪೌರ ಕಾರ್ಮಿಕರಿಗೆ ನಮ್ಮ ಕಡೆಯಿಂದ ಯಾವತ್ತೂ ನಮ್ಮ ಬೊಮ್ಮಸಂದ್ರ ಪುರಸಭೆ ಸದಸ್ಯರುಗಳು ಮತ್ತು ನಮ್ಮೆಲ್ಲರೂ ಸಹ ಮೊದಲನೇ ಆದ್ಯತೆ ಕೊಡ್ತೀವಿ. ಯಾಕಂತ ಹೇಳಿದಾಗ ಅವರು ಶ್ರಮ ಪಟ್ಟರೆ ನಾವೆಲ್ಲನೂ ನೆಮ್ಮದಿಯಾಗಿ ಒಳ್ಳೆ ಬಟ್ಟೆ ಹಾಕ್ಕೊಂಡು ನೆಮ್ಮದಿಯಾಗಿ ಒಳ್ಳೆ ವಾತಾವರಣನ ಸೃಷ್ಟಿ ಮಾಡಿಕೊಡ್ಲಿಕ್ಕೆ ಅವರೇ ಮೂಲ ಕಾರಣ. ಅದರಿಂದ ನಾವು ಯಾವತ್ತೂ ಸಹ ಅವರಿಗೆ ಮೊದಲನೇ ಆದ್ಯತೆ ಕೊಡ್ತೀವಿ. ಪೌರ ಕಾರ್ಮಿಕರಿಗೆಲ್ರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ತಮ್ಮ ಮಾಧ್ಯಮಗಳ ಮುಖಾಂತರ ಹೇಳ್ತಾ ಇದ್ದೀನಿ. ಏನು ಈ ದಿನ ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿನಲ್ಲಿ 9ನೇ ವಾರ್ಡ್ನಲ್ಲಿ STP ಪ್ಲಾಂಟ್ ಒಳಗಡೆ ನಾವು ಈಗಾಗಲೇ ಕಳೆದ ವರ್ಷವೇ ನಮ್ಮ ಅಧ್ಯಕ್ಷತೆಯಲ್ಲೇ ಒಂದು ಉಪಹಾರ ಗೃಹನ ಸ್ಥಾಪನೆ ಮಾಡಿರ್ತೀವಿ, ಉದ್ಘಾಟನೆ ಮಾಡಿರ್ತೀವಿ. ಅದಾದ ನಂತರ ನಾವು ನಗರೋತ್ಥಾನದಲ್ಲಿ ಮತ್ತೆ ಒಂದು 41 ಲಕ್ಷ ರೂಪಾಯಿ ಅವ್ರುಗಳಿಗೆಲ್ಲರಿಗೂ ವಿಶ್ರಾಂತಿ ತಗೊಳ್ಳೋದಕ್ಕೆ ಒಂದು ಜಾಗ ಬೇಕು ಅಂತ ಕೇಳ್ಕೊಂಡಾಗ ನಾವು ಇದ್ರ ಮೇಲೆ ಕಡೆನೇ ವಿಶ್ರಾಂತಿ ಗೃಹ ಮಾಡೋದಕ್ಕೂ ಕೂಡ ಒಂದು ಟೆಂಡರ್ ಮಾಡ್ಕೊಂಡಿರ್ತೀವಿ. ಆ ಟೆಂಡರ್ ಇವತ್ತು ಓಪನ್ ಆಗಿರ್ತಿದೆ. ಅದು ನಾಳೆಯಿಂದ ಚಾಲನೆ ಕೊಡೋದಕ್ಕೆ ನಮ್ಮ ಶಾಸಕರಾದ ಎಮ್ ಎಲ್ ಎ ಅವರಾದಂತಹ ನಮ್ಮ ಶಿವಣ್ಣನವರು ಬಂದಿರ್ತಾರೆ. ಹಾಗೆ ನಮ್ಮ BA ಅಧ್ಯಕ್ಷರಾದಂಥ ಪ್ರಸಾದಣ್ಣನವರು, ಚಲಣ್ಣನವರು ಅನುಪಸ್ಥಿತಿ ಎಲ್ಲ ಅವರು ಬೇರೆ ಕಡೆ ಇದ್ದಾರೆ, ಅವರು ಇರ್ತಾಯಿದ್ರು. ಇವರು ಫಸ್ಟು ಏನು ಇವರು ಹೇಳಿದ್ದು, ಅವರು ನಮ್ಮ ಬೊಮ್ಮಸಂದ್ರ ವ್ಯಾಪ್ತಿನಲ್ಲಿ ಏನು ಕೆಲಸ ಮಾಡ್ತಾರೆ ಫಸ್ಟು ಅವ್ರಿಗೆ ನಾವು ಏನಾದರೂ ಒಂದು ಮಾಡಿಕೊಡ್ಬೇಕು ಅಂತ ನಮ್ಮ ಯೋಚನೆಗಳು ಬಂದಾಗ ನಾವು ಫಸ್ಟು ಅವ್ರಿಗೇ ಏನಾದರೂ ಒಂದು ಆದ್ಯತೆ ನೀಡ್ತೀವಿ. ಅದರಿಂದ ಇವತ್ತು ಅವರಿಗೆ ಒಂದು ವಿಶ್ರಾಂತಿ ಗೃಹನೂ ಕೂಡ ಒಂದು ನಿರ್ಮಾಣ ಮಾಡೋದಕ್ಕೆ ಶಂಕುಸ್ಥಾಪನೆ ಮಾಡಿದ್ದೀವಿ. ಇದಕ್ಕೆ ಬಂದಂಥ ಎಲ್ಲ ನಮ್ಮ ನಾಯಕರುಗಳಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಮುಖ್ಯಾಧಿಕಾರಿಯಾದಂಥ ವೆಂಕಟೇಶ್ರವರು ಕೂಡ ಅವ್ರು ಬಂದ ಮೇಲೆ ಈ ಕೆಲಸವನ್ನು ಇದಕ್ಕೆ ಹಿಂದೆ ಇದ್ದಂಥ ಮುಖ್ಯಾಧಿಕಾರಿ ಪೌರ ಕಾರ್ಮಿಕರ ಉಪಹಾರ ಗೃಹನ ಮಾಡಿಕೊಟ್ಟಿದ್ರು. ಈಗ ನಾವು ಈಗ ಬಂದಂಥ ಮುಖ್ಯಾಧಿಕಾರಿ ನಮಗೆ ವಿಶ್ರಾಂತಿ ಗೃಹನ ಮಾಡಿಕೊಡ್ಬೇಕು ಅಂತ ಅವರು ಪೌರ ಕಾರ್ಮಿಕರಿಗೆ ಒಳ್ಳೆಯದಾಗಲಿ ಅಂತೇಳಿ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ. ಇವತ್ತು ನಮ್ಮ ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಯಲ್ಲಿ ಈ ಪೌರ ಕಾರ್ಮಿಕರ ವಿಶ್ರಾಂತಿಗಾಗಿ ಒಂದು ವಿಶ್ರಾಂತಿ ಗೃಹ ನಿರ್ಮಾಣ ಕಾಮಗಾರಿಯನ್ನು ಇವತ್ತು ನಮ್ಮ ಮಾನ್ಯ ಶಾಸಕರು ಬಂದು ಪೂಜೆ ಮಾಡಿ, ಗುದ್ದಲಿ ಪೂಜೆ ಮಾಡಿ ಪೂಜೆಯನ್ನು ನೆರವೇರಿಸ್ಕೊಟ್ಟಿದ್ದಾರೆ. ಏನು ನಮ್ಮ ಪೌರ ಕಾರ್ಮಿಕರು ಪಾಪ ಅವರು ಬೆಳಗಿಂದ ಸಾಯಂಕಾಲದವರೆಗೂ ಕೆಲಸ ಮಾಡಿ ದಣಿದಿರ್ತಾರೆ. ಅವ್ರಿಗೆ ಒಂದು ವಿಶ್ರಾಂತಿ ಕೊಠಡಿ ಬೇಕು ಅಂತೇಳಿ ನಮ್ಮ ಮಾನ್ಯ ಘನ ಸರ್ಕಾರ ನಗರೋತ್ಥಾನ ಅಡಿಯಲ್ಲಿ ಸುಮಾರು ಒಂದು 49 ಲಕ್ಷಗಳ ರೂಪಾಯಿಗಳ ಒಂದು ವಿಶ್ರಾಂತಿ ಗೃಹವನ್ನು ಇವತ್ತು ಇಲ್ಲಿ ಕಾಮಗಾರಿ ಅದಕ್ಕೆ ವೆಚ್ಚವನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ. ನಿಜಕ್ಕೂ ನಾನು ಮಾನ್ಯ ಘನ ಸರ್ಕಾರಕ್ಕೆ, ಮಾನ್ಯ ಸಿದ್ದರಾಮಯ್ಯನವರಿಗೆ ಮತ್ತು ಸಂಬಂಧಪಟ್ಟ ಸಚಿವರಿಗೆ ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಬಯಸ್ತೇನೆ. ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಯಲ್ಲಿ ವಾರ್ಡ್ ನಂಬರ್ 9ರ KDB ಕ್ವಾರ್ಟರ್ಸ್ನ ಆವರಣದಲ್ಲಿ ಇಂದು ಪೌರ ಕಾರ್ಮಿಕರ ವಿಶ್ರಾಂತಿ ಗೃಹಕ್ಕೋಸ್ಕರ 40,96,000 ವೆಚ್ಚದ ಕಾಮಗಾರಿ ಉದ್ಘಾಟನೆಗೆ ಮಾನ್ಯ ಶಾಸಕರು ಶಿವಣ್ಣರವರು ಆಗಮಿಸಿದರು. ಮತ್ತು ಪ್ರಸಾದ್ ಸರು ಮತ್ತು ಗೋಪಾಲ್ ಸರು ಮತ್ತು ಲಿಂಗಣ್ಣ ಸರು, ಆನಂದ್, ಅಭಿ ಇವರೆಲ್ಲ ಆಗಮಿಸಿದ್ದಾರೆ. ಇವರೆಲ್ಲರಿಗೂ ನಮ್ಮ ಕಡೆಯಿಂದ ಕೃತಜ್ಞತೆಗಳು ಸಲ್ಲಿಸ್ತೀನಿ. ಮತ್ತು ಈ ನಮ್ಮ ಆವರಣದಲ್ಲಿ ಊಟದ ಹಾಲದ ಮೇಲ್ಗಡೆ 2 ಅಂತಸ್ತಿನ ಕಟ್ಟಡ ನಿರ್ಮಾಣದ ಕಾಮಗಾರಿಗೆ ಒಟ್ಟು ಪೌರ ಕಾರ್ಮಿಕರಿಗೆ 8 ಶೌಚಾಲಯ, 1 ಕಿಚನ್ ಹಾಗೂ ಮೀಟಿಂಗ್ ಹಾಲ್ಗೆ ಕಟ್ಟಡ ನಿರ್ಮಾಣ ಅನುಮೋದನೆಯಾಗಿರುತ್ತದೆ. ಈ ಎಲ್ಲ ಕಾಮಗಾರಿಗೆ ಬಂದು ಉದ್ಘಾಟನೆ ಮಾಡಿರುವ ಎಲ್ಲ ಮುಖಂಡರಿಗೂ ನನ್ನ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇವೆ. ಈಗ ನಮಗೆ KDBಯಿಂದ ಏನು 30% ಬರಬೇಕಾಗಿತ್ತು. KDB ಅವರೇ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾಯಿದ್ದಾರೆ. ಇದರಲ್ಲಿ ನಾವು ಕಲೆಕ್ಷನ್ ಮಾಡಿರೋಂಥ ವಸತಿ, ವಾಣಿಜ್ಯ ಮತ್ತು ವೇಕೆಂಟ್ ಲ್ಯಾಂಡ್ಗಳಲ್ಲಿ ಏನು ಕಲೆಕ್ಷನ್ ಆಗಿತ್ತು ಅದರಲ್ಲಿ ನೀರು, ಮೂಲಭೂತ ಸೌಕರ್ಯಗಳು ಮತ್ತು ಚರಂಡಿ ಇದನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಇಯರ್ಗೆ ಏನು ಟ್ಯಾಕ್ಸ್ ಕಲೆಕ್ಷನ್ ಮಾಡಿಕೊಂಡು ಈ ಅಭಿವೃದ್ಧಿ ಕಾಮಗಾರಿಗಳನ್ನ ಅತಿ ತುರ್ತಾಗಿ ಕೈಗೊಳ್ತೇವೆ.